ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಅದ್ರ ಹೆಸರು ಗಾರ್ಲಿಕ್ ಬ್ರೆಡ್. ಓಕೆ, ಯಾರಿಗೋಸ್ಕರ? ನನಗೋಸ್ಕರನಾ? ನನಗೂ ಓಕೆ, ಎಲ್ರಿಗೂ. ಓಕೆ. ಇದು ಇದು ವೀಟ್ ಬ್ರೆಡ್ಡು. ವೀಟು ಬ್ರೆಡ್, ಓಕೆ, ಮೈದಾ ಇಲ್ಲ. ಓಕೆನಾ. ಆಮೇಲೆ ಇದು ಮಯೋನೀಸ್, ಆರಿಗೆನೋ, ಚಿಲ್ಲಿ ಫ್ಲೇಕ್ಸ್, ಕ್ರಶ್ಡ್ ಗಾರ್ಲಿಕ್, ಸಾಲ್ಟು, ಆಮೇಲೆ ಸ್ವಲ್ಪ ಎಣ್ಣೆ. ಅದಾದಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್. ಇದು ಯಾವುದು? ಬೌಲ್, ಖಾಲಿ ಬೌಲು. ಖಾಲಿ ಬೌಲಲ್ಲಿ ನೀರು ಹಾಕ್ಬಿಟ್ಟು ಕುಡಿಬೇಕಾ? ಹಂಗಲ್ಲ, ಇದೆಲ್ಲ ಏನಕ್ಕೆ ಇಟ್ಟಿರೋದು ಇಂಗ್ರೀಡಿಯೆಂಟ್ಸ್ನ, ಓಕೆ, ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ. ಓಕೆ, ಸರಿ, ಸ್ಟಾರ್ಟ್ ಮಾಡಿ. ಸೊ ಫಸ್ಟು ಮಯೋನೀಸ್, ಇದು ಹೋಮ್ ಮೇಡ್. ಸಾಕು ತೊಗೊಂಡಿದ್ಯಾ? ಹಂಗೆ ಚೆಲ್ತಿದ್ಯಾ? ರಾಗೆ ಓಕೆ. ಇದು ಆರಿಗೆನೋ ಸ್ವಲ್ಪ 1 ಸ್ಪೂನ್ ಹಾಕ್ತೀನಿ. ಸಾಕು. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್, ಇದು ಮನೇಲೆ ಕ್ರಶ್ ಮಾಡಿದ್ದು. ಯಾರು? ನೀನೇ ಮಾಡಿದ್ದು? ಆಯಿತಾ. ಆಮೇಲೆ ಗಾರ್ಲಿಕ್ಕು ಸ್ವಲ್ಪ ಇನ್ನೂ ಜಾಸ್ತಿ ಹಾಕ್ಬೋದಿತ್ತು, ಬಟ್ ಸಾಕು, ಬರೀ ಅದು ಗಾರ್ಲಿಕ್ ಸ್ಮೆಲ್ಲೇ ಬರುತ್ತೆ ಅಂತ. ಓಕೆ. ಸಾಲ್ಟ್ ಒಂದು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ಮಯೋನೀಸಲ್ಲಿ ಸಾಲ್ಟ್ ಇದೆ, ಅದಕ್ಕೋಸ್ಕರ ಇಷ್ಟು ಸಾಕು. ಆಯಿತಾ. ಇಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದೀನಿ. ಮಿಕ್ಸ್. ಇದನ್ನೇನು ಬ್ರೆಡ್ ಮೇಲೆ ಹಾಕ್ಬೇಕಾ? ಹಾಂ, ಬ್ರೆಡ್ ಮೇಲೆ ಹಾಕಿ. ಆ ಬ್ರೆಡ್ ಮೇಲೆ ಹಾಕೋಕ್ಕೆ ಮುಂಚೆ ಫಸ್ಟು ತವಾನ ಆನ್ ಮಾಡ್ಕೋಬೇಕು. ಓಕೆ. ಅದು ಆನ್ ಆಗಿ ಸ್ವಲ್ಪ ಹೀಟ್ ಆಗಲಿ, ಅಲ್ಲಿವರೆಗೂ ಇದು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ, ಮಿಕ್ಸ್ ರೆಡಿ. ಓಕೆ. ಈಗ ಇದು ಎಣ್ಣೆ ಇದು ತವಾ ಕಾದಿದ ತಕ್ಷಣ ಇಲ್ಲಿ ಫ್ರೈ ಮಾಡ್ಕೊಬೋದು. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲು ಹಾಕ್ಬೋದು, ಗೀನು ಹಾಕ್ಬೋದು, ನಮ್ಮ ಇಷ್ಟ, ಯಾವ್ದು ಬೇಕಾದ್ರೆ ಹಾಕ್ಬೋದು. ಈಗ ಇದು ಹೀಟ್ ಆಗ್ತಿರೋ ಟೈಮಲ್ಲಿ ಫುಲ್ಲು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬ್ರೆಡ್ ಮೇಲೆ. ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ ಇಟ್ಕೊಬೇಕಾ ಅಲ್ಲ ಏನು? ಹಾಂ, ಅದು ನಮ್ಮ ಐಡಿಯಾ, ನಾವು ಯಾವ ಥರ ಬೇಕಾದ್ರೆ ಮಾಡ್ಬೋದು. ಹೀಗೆ ಮಾಡಬೇಕು ಅಂತೇನಿಲ್ಲ, ನಮ್ಮ ಇಷ್ಟ. ಈ ರೆಸಿಪಿ ನಿನಗೆ ಯಾರು ಹೇಳ್ಕೊಟ್ಟಿದ್ದು? ನಾನು ಹಂಗೆ ನೋಡಿ ಕಲ್ತಿದ್ದು. ಎಲ್ಲಿಂದ? ವಿಡಿಯೋದಲ್ಲಿ. ಇದೇ ಫಸ್ಟ್ ಟೈಮ್ ಮಾಡಿಕೊಡ್ತಿರೋದು ನನಗೆ. ಮದುವೆಗೆ 1 ವರ್ಷ ಆಯ್ತಲ್ವಾ, ಫಸ್ಟ್ ಟೈಮ್ ತಾನೇ ಮಾಡ್ತಿರೋದು ಇದು. ಇದು ಅಷ್ಟು ಇಷ್ಟ ಆಗಲ್ಲಲ್ವಾ ಯಾರಿಗೆ? ನಿಮಗೆ. ಹೌದಾ? ಅದಕ್ಕೆ. ಯಾಕಂದರೆ ಇದು ಗಾರ್ಲಿಕ್ ಬ್ರೆಡ್ ಅಂದರೆ ಡಾಮಿನೋಸು, ಪಿಜ್ಜಾ ಹಟ್ಟಲ್ಲೆಲ್ಲ ಬೇರೆ ಥರ ಇರುತ್ತೆ. ನಾವು ಬ್ರೆಡ್ಗೆ ಗಾರ್ಲಿಕ್ ಸ್ಪ್ರೆಡ್ ಹಾಕಿದ್ರೆ ಅದು ಗಾರ್ಲಿಕ್ ಬ್ರೆಡ್ ಅಷ್ಟೇ. ಶೇಪ್ ಹೇಗಾದರೂ ಇರಲಿ. ಇವಾಗ ಗಾರ್ಲಿಕ್ ಹಾಕೋದ್ರಿಂದ ಗಾರ್ಲಿಕ್ ಬ್ರೆಡ್ಡು, ಎಲ್ಲರೂ ನಾನು ಜಿಂಜರ್ ಹಾಕಿದರೆ ಜಿಂಜರ್ ಬ್ರೆಡ್ಡು, ಹಂಗೆ. ತಿನ್ಬೋದು, ಅದು ಇರುತ್ತೆ. ಟೊಮೊಟೊ ಹಾಕಿದರೆ ಟೊಮೊಟೊ ಬ್ರೆಡ್ಡು, ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಸ್ಯಾಂಡ್ವಿಚ್ಚು ಅಲ್ವಾ? ಸ್ಯಾಂಡ್ವಿಚಿಗೆ ಈಗ ಇದ್ರ ಮೇಲೆ ಹಿಂಗೆ ಇಟ್ಬಿಟ್ರೆ ಅದು ಸ್ಯಾಂಡ್ವಿಚ್ ಅಷ್ಟೇ. ಅದೇ ಅರ್ಧಂಬರ್ಧ ತಿನ್ನಂಗಿದ್ರೆ ಅದು ಬ್ರೆಡ್, ಗಾರ್ಲಿಕ್ ಬ್ರೆಡ್. ಸೊ ಬ್ರೆಡ್ಡಲ್ಲಿ ನೀವೇನು ಗಾರ್ಲಿಕ್ ಹಾಕಿ ಬೇಯಿಸ್ಬೇಕು ಅಂತೇನಿಲ್ಲ. ಈ ಮಯೋನೈಸ್ಗೆ ಗಾರ್ಲಿಕ್ ಕ್ರಷ್ ಮಾಡಿರೋದನ್ನ ಹಾಕಿ ಸ್ಪ್ರೆಡ್ ಮಾಡಿದ್ರೆ ಅದೇ ಗಾರ್ಲಿಕ್ ಬ್ರೆಡ್. ಅಷ್ಟೊತ್ತಿಗೆ ಇದು ಆಗ್ತಿದೆಯಾ? ಹೀಟ್ ಆಗ್ತಾ ಹೀಟ್ ಮಾಡ್ತಾ ಇದೆ. ಓಕೆ, ಹೀಟ್ ಆಗೋಯ್ತು. ಓಕೆ. ನಾವು ಅದನ್ನು ರೋಸ್ಟ್ ಮಾಡಬೇಕು. ಸೊ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಫುಲ್ ಲೋನು ಅಲ್ಲ, ಫುಲ್ ಹೈ ಅಲ್ಲ. ಓಕೆ. ಸಾಲ್ಟ್ ಎಷ್ಟಿದೆ ಏನೋ ನೋಡಿಲ್ಲ, ಟ್ರಯಲ್ಗೆ ನೀವು ತಿನ್ನೋಕ್ಕಿದೆ. ಯಾವುದು? ಈ ವೀಟ್ ಬ್ರೆಡ್ಡಲ್ಲಿ ಉಪ್ಪಿರಲ್ಲ ತಾನೆ? ಇರುತ್ತೆ, ಕಮ್ಮಿ ಇರುತ್ತೆ, ಜಾಸ್ತಿ ಇರಲ್ಲ. ಎಷ್ಟು ಬೇಕೋ ಅಷ್ಟಿರುತ್ತೆ. ಸ್ವಲ್ಪ ಕಹಿ ತಾನೆ ಇದು? ಹಾಂ. ಯಾಕೆ? ಶುಗರ್ ಅಷ್ಟು ಹಾಕಿರೋದು. ಓಕೆ. ಈಗ ಇದು ಸ್ಪ್ರೆಡ್ ಆಗಿರೋದೆಲ್ಲ ರೆಡಿ ಇದೆ. ಈಗ ಇಲ್ಲೂ ಹೀಟ್ ಆಗಿದೆ. ಸೊ ಇದನ್ನು ಒಂದೊಂದಾಗಿ ಹಾಕಬೇಕು, ಒಂದೊಂದೇ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. 2 ಸೈಡ್ ಹಾಕಿದೆಯಾ ಅಲ್ಲ 1 ಸೈಡ್ ಹಾಕಿದೆಯಾ? 1 ಸೈಡ್ ಅಷ್ಟೇ. ಓಕೆ, 2 ಸೈಡ್ ಹಾಕಂಗಿಲ್ಲ. ಹಾಕ್ಬೋದು, ಜಾಸ್ತಿ ಚೀಸ್ ತಿನ್ನೋರು ಅಂದರೆ ಕ್ರೀಮಿ ಇಷ್ಟಪಡೋರು 2 ಸೈಡ್ ಹಾಕೊಂಡು ತಿನ್ಬೋದು.
ಅದೇ ನಮ್ಮ ಇಷ್ಟ ಅದು ಡಿಶ್ ಅಲ್ಲ, ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ. ಫ್ರೈ ಮಾಡುವಾಗ ಎರಡು ಕಡೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, 6 ಮಾಡಿದ್ಯಾ, ಇವಾಗ ನಿಮ್ಮ ಅತ್ತೆಗೆ ಬೇಡವಾ? ಎಲ್ರಿಗೂ 3 ಜನ ಇದ್ದೀವಿ ನಾವು, 2 ಪೀಸು ಸಾಕು. ಸೊ ಈಗ ಇದನ್ನ ಫ್ಲಿಪ್ ಮಾಡೋಣ ಈ ಕಡೆ. ಫ್ಲಿಪ್ 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 ಅಂದರೆ ಏನು? ಹೌದು, ಬಿಗ್ ಬಾಸಲ್ಲಿ ಹೇಳ್ತಿದ್ರಲ್ಲ ಸಂಗೀತ, ಫ್ಲಿಪ್ ಫ್ಲಿಪ್ ಅಂತ. ಇದೇ ಫ್ಲಿಪ್. ಫ್ಲಿಪ್ ಬ್ರೆಡ್ಡನ್ನು ಉಲ್ಟಾ ಮಾಡಿದರೆ ಫ್ಲಿಪ್ಪು. ಹೀಗೆ ಆಯಿತಾ? ಅಷ್ಟೇ, ದಟ್ಸ್ ಆಲ್. ನಾನು ಒಂದೇ ಸಲ ಫ್ಲಿಪ್ ಮಾಡ್ಬಿಡೋಣ. ಹಂಗೆ ಬೈ. ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಅದೇ ಪ್ಲೇಟಿಗೆ ಹಾಕ್ತಿದ್ಯಾ? ಹೊಸ ಪ್ಲೇಟ್ ಬೇಡವಾ? ಬೇಡ. ಏನಕ್ಕೆ ಬೇಡ? ಹೊಸ ಪ್ಲೇಟಲ್ಲಿ ಹಾಕು. ಯಾ ತುಳಿತೀಯನ ಅಂತಾನೆ ತುಳಿಯೋದು. ಸರಿ ಆಯಿತು. ಯಾರು ಮತ್ತೆ ಹೋಗಿ ಕೊಡ್ತೀಯಾ? ಸರಿ ಆಯಿತು. ಬಿಸಿ ಬಿಸಿಯಾದ ಗಾರ್ಲಿಕ್ ಬ್ರೆಡ್ ರೆಡಿ ಇದೆ. ಬಿಸಿ ಬಿಸಿಯಾದ ಗಾರ್ಲಿಕ್ ಬ್ರೆಡ್ಡು. ರೆಡಿ. ರೆಡಿ. ನಿಮ್ಮ ಅತ್ತೆಗೆ ತೊಗೊಂಡೋಗಿ ಕೊಡ್ತೀಯೇನು? ಕೊಡೋಣ. ಹಾಂ, ಓಕೆ. ನಿಮ್ಮ ಅತ್ತೆ ಏನು ಹೇಳ್ತಾರೆ ನೋಡೋಣ. ಅತ್ತೆ, ಬಿಸಿ ಬಿಸಿಯಾದ ಗಾರ್ಲಿಕ್ ಬ್ರೆಡ್ ರೆಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಿಂದು ಹೇಳಿ. ಸೂಪರ್. ಚೆನ್ನಾಗಿದೆಯಾ? ಅದಕ್ಕೆ ಉಪ್ಪು ಹಾಕಿಲ್ಲ, ಏನಿಲ್ಲ. ಚೆನ್ನಾಗಿದೆಯಾ? ಆಲ್ಮೋಸ್ಟ್ ಲೈಕ್ ಪಿಜ್ಜಾ, ಆದರೆ ಚೀಸ್ ಇಲ್ಲ. ಚೀಸ್ ಇಲ್ಲ. ಸರಿ ಆಯಿತು, ನನಗೂ ಕೊಡು, ನಾನು ನೋಡ್ತೀನಿ. ಹಾಗೆ ನಾನು ಆಮೇಲೆ ತಿಂತೀನಿ. ಸೀರಿಯಸ್ಲಿ ಚೆನ್ನಾಗಿದೆ. ಆದರೆ ಬೆಳ್ಳುಳ್ಳಿದು ಸ್ವಲ್ಪ ಚೆನ್ನಾಗಿದೆ, ಫ್ಲೇವರ್ ಕಾಣಿಸ್ತಾ ಇದೆ. ಅದು ಇರೋದ್ರಿಂದ ಈ ಬ್ರೌನ್ ಬ್ರೆಡ್ದು ಇದು, ಹೌದು, ಬ್ರೌನ್ ಬ್ರೆಡ್ದು ಇದು ಕಾಣಿಸ್ತಾ ಇಲ್ಲ, ಏನು ಕಹಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ನೀವು ಇದೇ ಥರ ರೆಸಿಪಿ ಯಾವಾಗಾದ್ರೂ ಅರ್ಜೆಂಟಾಗಿ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋ. ಬಾಯ್.